ಇದೊಂದು ಕಲ್ಲಿದ್ರೆ ಸಾಕು, ಎಷ್ಟು ವರ್ಷ ಆಗಿದ್ರು ನಿಮ್ಮ ಹಳೆಯ ಬಂಗು ಬಂದು ಅದು ಫುಲ್ ಫೇಸ್ ಸ್ಪ್ರೆಡ್ ಆಗಿದ್ರು, ನಿಮಗೆ ಮುಲತಿ ಆಗಬಾರ್ದೇ ಇದ್ರು, ಅಂದರೆ ಲಿಕೋರೈಸ್ ಜ್ಯೇಷ್ಠ ಮದ್ದು ಆಗಬಾರ್ದೇ ಇದ್ರು, ಈ ಅದ್ಭುತವಾದ ಇದು ತುಂಬ ಪುರಾತಮಾನ ಅಂತ ಹೇಳ್ತಿದ್ದೀನಿ. ಅಂದರೆ ತುಂಬ ಹಳೆಯ ಕಲ್ಲು. ಇದು ಸ್ಫಟಿಕ ಕಲ್ಲಂತೂ ಇಲ್ಲ ನೋಡಿ. ಸ್ಫಟಿಕ ಕಲ್ಲು ಬೇರೆ ಥರ ಇರುತ್ತೆ. ಒಂದು ನಿಮಿಷ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಓಕೆ, ಇದು ಸ್ಫಟಿಕ ಅಲ್ಲ. ಇದು ನೋಡಿ, ಇದು ಸ್ಫಟಿಕ. ಓಕೆ, ಇದು ಸ್ಫಟಿಕ ಅಲ್ಲ. ಇದು ಈ ಥರನೇ ತರಬೇಕು ನೀವು. ಈ ಕಲ್ಲು ಥರನೇ ತರಬೇಕಿದು. ತಂದು ಶುದ್ಧೀಕರಣ ಮಾಡಿ ಇದರದ್ದು ಪ್ರೊಸೀಜರ್ ಹೇಳ್ಕೊಡ್ತೀನಿ. ಬರೀ ಮುಲತಿಯಿಂದನೇ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಎಲ್ಲೂ ಇಲ್ಲ. ಸುಮಾರು ಜನಕ್ಕೆ ಮುಲತಿ ಆಗಿ ಬರೋಲ್ಲ, ಅವ್ರೇನು ಮಾಡ್ತಾರೆ ಅಲ್ವಾ, ಅಂಥವ್ರಿಗೆ ರಾಮಬಾಣ. ಫಸ್ಟು ಮುಲತಿ ಅಂತ ಹೇಳ್ತೀನಿ, ಆಮೇಲೆ ಇದು ಅಂತ. ಏನು ಹೇಮ ಇದು ಅಂದರೆ, ಎಸ್ ಡೆಫಿನೆಟಾಗಿ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇದು ಅದ್ಭುತವಾದ ರಾಕ್ ಅಂತಲೇ ಹೇಳ್ಬೋದು, ಕಲ್ಲುಗಳು ಆಯಿತಾ. ಇದು ರಾ ಫಾರ್ಮಲ್ಲೇ ಇದೆ. ಇದು ಪೌಡರ್ಡು ಸಿಗುತ್ತೆ, ಬಟ್ ನಾನು ಜಾಸ್ತಿ ಪೌಡರ್ ಫಾರ್ಮ್ ನಿಮ್ಗೆ ಗೊತ್ತಿದೆ, ನಾನು ಸಜೆಸ್ಟ್ ಮಾಡಲ್ಲ ಅಂತ. ನಾನು ಸಜೆಸ್ಟ್ ಮಾಡಿದೆ ರಾ ಫಾರ್ಮಲ್ಲಿ ಅಂತ ಹೇಳ್ತೀನಿ. ಸೊ ಇದನ್ನು ಜಸ್ಟ್ ನೀರಲ್ಲಿ ತೇದ್ಬಿಟ್ಟು ಎಲ್ಲೆಲ್ಲಿ ಬಂಗಿದೆಯೋ ಅಲ್ಲಿ ಹಚ್ಚಿದ್ರೆ ಮ್ಯಾಜಿಕ್ ಆಗೋದಂತೂ ಖಂಡಿತ. ಬಟ್ ಆನ್ ಎ ಸೋಷಲ್ ಪ್ಲ್ಯಾಟ್ಫಾರ್ಮ್ ನಾವೇನು ಹೇಳ್ತೀವಿ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಜಸ್ಟ್ ನೀರಲ್ಲಿ ಹತ್ತಿ ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಯಾವುದು ಈ ಮ್ಯಾಜಿಕಲ್ ಕಲ್ಲು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಇವತ್ತಿನ ವೀಡಿಯೋಗೆ ಹೋಗ್ಬೇಡ. ಈಗಾಗಲೇ ಸುಮಾರಷ್ಟು ವೀಡಿಯೋಸ್ ನಾನು ನಿಮ್ಮ ಜೊತೆ ಶೇರ್ ಮಾಡಿರುವಾಗ ಹೇಳಿದ್ದೀನಿ, ಮುಲತಿ, ಲಿಕೋರೈಸ್ ಅತಿ ಮಧುರ ಜ್ಯೇಷ್ಠ ಮದ್ದು ಸುಮಾರು ಜನಕ್ಕೆ ಆಗಲ್ಲ, ಬಟ್ ಸುಮಾರು ಜನಕ್ಕೆ ಆಗುತ್ತೆ. 100ರಲ್ಲಿ 90 ಭಾಗದಷ್ಟು ಜನಕ್ಕಾದರೆ 10% ಜನಕ್ಕೆ ಆಗಬರಲ್ಲ. ಸೊ ಆ ನಿಟ್ಟಿನಲ್ಲಿ ಇದು ರಾ ಫಾರ್ಮ್. ಇದೊಂದು ಏನಂತೀವಿ, ಕಲ್ಲು, ಸಾಫ್ಟ್ ಕಲ್ಲು ಅಂತ ಹೇಳ್ತೀನಿ. ಸೊ ಇದನ್ನು ಒಂದು 2 ರಿಂದ 3 ಗ್ರಾಮ್ ತೊಗೊಂಡಿದ್ದೀನಿ. ಈ ಕಲ್ಲನ್ನ ನೀವು ವರ್ಷಾನುಗಟ್ಟಲೆ ಇಡಿ, ಬೂಸ್ಟ್ ಬರಲ್ಲ, ವಾಸನೆ ಬರಲ್ಲ, ಹುಳ ಬೀಳಲ್ಲ, ಏನೂ ಇಲ್ಲ. ಓಕೆನಾ. ಸೊ ಇದಕ್ಕೆ ನಾನು ಸುಮಾರು 4 ರಿಂದ 5 ಚಮಚದಷ್ಟು ನೀರು ಹಾಕಬೇಕು. ಇದಕ್ಕೆ ಎಷ್ಟು, 2 ಗ್ರಾಮ್ಗೆ. ಸೊ ಇದನ್ನು ನಾನು 1 ಗ್ರಾಮ್ ಅಷ್ಟು ತೊಗೋತೀನಿ. 1 ಗ್ರಾಮ್ಗೆ ಸುಮಾರು 3 ಚಮಚಕ್ಕಿಂತ ಕಮ್ಮಿ ನೀರು ಹಾಕೋತಾ ಇದ್ದೀನಿ. ನೋಡಿ, ಒಂದು ಚೂರು ಒದ್ದೆ ಆದರೆ ನಿಮಗೆ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡ್ಬೋದು ಆಯಿತಾ. ಸುಣ್ಣದ ಗಟ್ಟಿ ಫಾರ್ಮ್ ಥರ ಇರುತ್ತೆ ಇದು. ಇದು ಆಯುರ್ವೇದದ ಪ್ರಮುಖವಾದ ಬಂಗಿಗೆ ಹೇಳಿ ಮಾಡಿಸಿರೋಂಥ ವಸ್ತು. ಮುಲತಿ ಎಷ್ಟು ಪವರ್ಫುಲ್ಲು, ಇದು ಅಷ್ಟೇ ಪವರ್ಫುಲ್ಲು ಆಯಿತಾ. ಸೊ ನೋಡಿ, ಇದನ್ನು ನಾನು ಹೇಳ್ದಂಗೆ 2-2.5 ಚಮಚ ನೀರು ಹಾಕಿ, ಕುಡಿಯೋ ನೀರು ಹಾಕಿ ಒಂದು 20 ರಿಂದ 25 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಬಿಡಬೇಕು. ಓವರ್ನೈಟ್ ಬಿಟ್ಟರು ತೊಂದರೆ ಇಲ್ಲ ಆಯಿತಾ, ಟೈಮ್ ಇಲ್ಲ ಅನ್ನೋರು. ಸೊ 20-25 ನಿಮಿಷ ಬಿಟ್ಟರೆ ಈ ಥರ ಇನ್ನೂ ಕರಗಬೇಕು ನನಗೆ ಆಯಿತಾ. ಈಗ ನೋಡಿ, ಅದನ್ನು ನಾನು ಪ್ರೆಸ್ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟು ಸಾಫ್ಟ್ ಆಗುತ್ತೆ ಅಂತ. ಕೈಯಲ್ಲಿ ನೀವು ಸ್ಮ್ಯಾಶ್ ಮಾಡಿಬಿಡ್ಬೋದು ಆಯಿತಾ. ಇದೊಂದು ಕಡೆ ಆದರೆ ಇದಕ್ಕೆ ಒಂದು 0.05 ಗ್ರಾಮ್ ಅಷ್ಟು ನಾನಿಲ್ಲಿ ಸ್ಫಟಿಕದ ಶುದ್ಧೀಕರಣವಾದ ಪುಡಿ. ನೋಡಿ, ನಿಮಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಅದು ಪ್ರೆಸ್ ಆಗುತ್ತೆ ಆಯಿತಾ. ಇದು ಯಾವುದು ಕಲ್ಲು ಅಂತ ಹೇಳ್ತೀನಿ, ಸಾಫ್ಟ್ ಕಲ್ಲಿದು. ದಿಸ್ ಇಸ್ ನಾಟ್ ದ ಹಾರ್ಡ್ ಸ್ಟೋನ್ ಆಯಿತಾ. ಅದು ಹೇಳ್ತೀನಿ, ವೀಡಿಯೋಲಿ ಶೇರ್ ಮಾಡ್ತೀನಿ. 50 ರೂಪಾಯಿ ಇದೊಂದು ಪ್ಯಾಕೆಟು, ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ. ಇದು 0.05 ಗ್ರಾಮ್ಸ್ ಅಷ್ಟು ಶುದ್ಧೀಕರಣ ಮಾಡಿದ ಸ್ಫಟಿಕದ ಪುಡಿ. ಮಸ್ಟನ್ ಶುಡ್ ಇದು. ಅಂದರೆ ಇವಾಗ ಲೆಕ್ಕ ನೋಡೋಕೆ ಹೋದಾಗ ಅದು 1 ಚಮಚ ಅಂದರೆ ಇದು 1/4 ಚಮಚಕ್ಕಿಂತ ಕಮ್ಮಿ. 1 ಚಮಚ ಅಂದರೆ 1/4 ಚಮಚಕ್ಕಿಂತ ಕಮ್ಮಿ. ಓಕೆ. ಸೊ ಈಗ ಇದನ್ನು ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳೋಣ ಆಯಿತಾ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈಗ ಯೂಸ್ ಮಾಡಿಬಿಡ್ಬೇಕು, ಇಡೋಕ್ಕೆಲ್ಲ ಬರಲ್ಲ. ಈ ಪಾಯಿಂಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ನೆಕ್ಸ್ಟು ಇವಾಗ ಇದನ್ನು ಉಪಯೋಗಿಸ್ಕೊಳ್ಳೋದು ಅಷ್ಟೇ. ಪ್ಯಾಚ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತೀನಿ. ಇದನ್ನು ಹೆಬ್ಬೆಟ್ಟಿನ ಹಿಂಭಾಗಕ್ಕೆ ಹಾಕಿ ಅಥವಾ ಕತ್ತತ್ರ ಹಾಕಿ. ಯೂಶ್ವಲಿ ಕತ್ತತ್ರ ಅಂತ ಹೇಳ್ತಾರೆ, ಬಟ್ ನಾನು ಅದನ್ನು ಸಜೆಸ್ಟ್ ಮಾಡಲ್ಲ. ಹೆಬ್ಬೆಟ್ಟಿನ ಹಿಂಭಾಗ ಬೆಸ್ಟು. ನೋಡಿ, ಈ ಹದದಲ್ಲಿರಬೇಕು. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ. ಫಸ್ಟ್ ಸ್ಟೆಪ್, ನಮ್ಮ ಸೋಪಲ್ಲಿ ಮುಖ ತೊಳೆದಿರಬೇಕು ಅಂತ ನಾನು ಹೇಳಲ್ಲ. ಯಾಕಂದರೆ ಮುಲತಿ ಯಾರ್ಯಾರು ಆಗಿ ಬರಲ್ವೋ ಅವರು ಹಸಿ ಹಾಲು ಅಥವಾ ಕಡಲೆ ಹಿಟ್ಟು ಅಥವಾ ವೆಟ್ ವೈಪ್ಸಿಂದ ಮುಖನ ಕ್ಲೀನ್ ಮಾಡ್ಕೊಳ್ಳಿ. ಓಕೆ, ಕ್ಲೀನ್ ಮಾಡಿಕೊಂಡು ನೋಡಿದ್ರಲ್ಲ ಯಾವ ರೀತಿ ರೆಡಿ ಮಾಡಿದೆ ಅಂತ. ಇದಕ್ಕೆ ಇನ್ನೊಂದು ಪವರ್ಫುಲ್ ಇಂಗ್ರೀಡಿಯೆಂಟ್ ಅಂದರೆ ನಮ್ಮ ಶುದ್ಧೀಕರಣ ಮಾಡಿರೋ ಆಲಮ್. ನೋಡಿ, ಇದು ಯಾವ ರೀತಿ ಇದೆ ಅಂತ ಜಸ್ಟ್ ನೋಡಿ. ಇದಕ್ಕೂ ವ್ಯತ್ಯಾಸ ನೋಡಿ. ಓಕೆ, ಸೊ ನೋಡಿ, ಈ ಥರ ನಿಮ್ಗೆ ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆಯೋ ಅಲ್ಲಿ. ಓಕೆ, ಫೈನ್. ನೋಡಿ, ಈ ಥರ ಇರಬೇಕು. ಓಕೆ, ನಾನು ಹಾಕಿರೋದು ಅಕ್ವಾಗಾರ್ಡ್ ನೀರು, ಕುಡಿಯೋ ನೀರು. ಓಕೆ, ಒಂದು 7 ರಿಂದ 8 ನಿಮಿಷ ಆದಮೇಲೆ ಇದನ್ನು ತೆಗೆದುಬಿಡ್ತೀನಿ. ಇದು ಯಾವ ಕಲ್ಲು ಅಂತ ಹೇಳ್ತೀನಿ. ಮತ್ತು
ಯಾರ್ಯಾರು ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಇವನ್ ಆಫ್ಟರ್ ಪ್ಯಾಚ್ ಟೆಸ್ಟ್ ಇಂಥವ್ರು ಯೂಸ್ ಮಾಡಬಾರ್ದು ಅಂತಿರುತ್ತೆ. ಓಕೆ, ಅವ್ರಿಗೆಲ್ಲ ನಾನು ಹೇಳ್ತೀನಿ. ಓಕೆ, ಇದೊಂದು 8 ನಿಮಿಷ ಆಗಲಿ. 8 ನಿಮಿಷದೊಳಗೆ ನಾರ್ಮಲ್ ಸ್ಕಿನ್ ಅಂದು, ಡ್ರೈ ಸ್ಕಿನ್ ಆದವ್ರು ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಒಂದು 7 ಮಿನಿಟ್ಸ್ ಆಗಿದೆ ನೋಡಿ. ಜಸ್ಟ್ ರಿಮೂವ್ ಮಾಡ್ತಾಯಿದ್ದೀನಿ ನೋಡಿ. ಹಣೆಗೆ ಹಾಕಿಲ್ಲ, ನೀವು ಕ್ಲಾರಿಟಿ ನೋಡಿ ಅಂತಾನೆ ನೋಡಿ. Just observe the clarity of skin. ನೋಡಿ ಹಣೆಗೂ ಯಾವ ರೀತಿ ಇದೆ ನೋಡಿ ಕ್ಲಾರಿಟಿ. ಸೊ ಹಣೆಗೂ ಕೆನ್ನೆಗೆ ಏನು ಒಂದು 5 ನಿಮಿಷದ ಪ್ರೊಸೀಜರ್. ಒಂದು 10 ನಿಮಿಷ ನೆನೆ ಹಾಕ್ಕೊಳ್ಳಿ, ಒಂದು 8 ನಿಮಿಷ, 7ರಿಂದ 8 ನಿಮಿಷ ಇರಿ. ಓಕೆ, ಅದು ಏನು ಅಂತ ಹೇಳ್ತೀನಿ. ಪ್ಲಸ್ ಯಾರ್ಯಾರು ಪ್ಯಾಚ್ ಟೆಸ್ಟ್ ಆದ್ರೂ ಎಲ್ಲರೂ ಯೂಸ್ ಮಾಡೋಂಗಿಲ್ಲ. ಒಂದು ಸಲ ಫೇಸ್ ವಾಶ್ ಮಾಡ್ಕೋತೀನಿ. ಕ್ಲಾರಿಟಿ ಅಬ್ಸರ್ವ್ ಮಾಡಿ ಯಾವ ರೀತಿ ಇದೆ ಅಂತ. ಸೊ ನೋಡಿ, ಗೊತ್ತಾಗ್ತಿದೆಯಲ್ಲ ನಿಮಗೆ? ಹಣೆಗೂ ಇದಕ್ಕೆ ಕೆನ್ನೆಗೆ. ಓಕೆ, ಈಗ ನೆಕ್ಸ್ಟ್ ಪಾಯಿಂಟ್, ಹಿಮ ಯಾವ್ದು ಕಲ್ಲು ಅದು ಹೇಳೋಕ್ಕೆ ಮುಂಚೆ, ಇದನ್ನು ಡ್ರೈ ಸ್ಕಿನ್ನವರು ಯೂಸ್ ಮಾಡ್ತಿದ್ರೆ ದಯವಿಟ್ಟು ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸ್ ಆದ್ರೂ ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡ್ತಿದ್ರೆ ನನ್ನ ಸಜೆಷನ್ ಸ್ವಲ್ಪ ಅಲೋವೆರಾ ಜೆಲ್ನ ಮುಖದಲ್ಲಿ ಮಸಾಜ್ ಮಾಡಿ ಲೈಟಾಗಿ ಇದನ್ನು ಅಪ್ಲೈ ಮಾಡಿ. ಇದು ಯಾವುದು ಅಂದರೆ, ಇದು ಯಾವುದೂ ಅಲ್ಲ, ಮುಲ್ತಾನಿ ಮಿಟ್ಟಿ. ಸೊ ಈ ಮುಲ್ತಾನಿ ಮಿಟ್ಟಿ ನಿಮಗೆ ಅಂಗಡಿಲಿ ಸಿಗುತ್ತೆ. ಎಷ್ಟು ಕೊಟ್ಟೆ ನಾನು? 50 ರೂಪಾಯಿ ಕೊಟ್ಟಿದ್ದೀನಿ ಇಷ್ಟಕ್ಕೆ ನೋಡಿ. ಒಬ್ಬೊಬ್ಬ ಏನು ಬೂಸ್ಟು ಹಾಳಾಗೋಗೋದು, ವಾಸನೆ ಬರೋದು ಏನೂ ಇಲ್ಲ. ಓಕೆನಾ? 50 ರೂಪಾಯಿ ಇಷ್ಟಕ್ಕೆ. ಓಕೆ, ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇದು ಯಾಕೆ ಮಾಡಿದೆ ಅಂದರೆ, ನನಗೆ ಸುಮಾರಷ್ಟು ವಾಟ್ಸಪ್ಪಲ್ಲಿ ಕಮೆಂಟ್ ಬಂದಿತ್ತು, ಹೇಮಾ ನಮಗೆ ಮುಂದಕ್ಕೆ ಯಾಕೆ ಬರ್ತಿಲ್ಲ, ವಾಟ್ ಇಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ಹೇಳೋ ಅಂತ. ದಿಸ್ ಇಸ್ ದ ಬೆಸ್ಟ್ ಆಲ್ಟರ್ನೇಟಿವ್. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕೇಳಿಸಿ ಲೆಟ್ ಮೀ ನೋ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ತಿಲ್ಲ. ಪ್ಯಾಕೆಟ್ ನೋಡ್ಕೊಳ್ಳಿ ಒಂದು ಸಲ.